ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಮತ್ತೊಮ್ಮೆ ಅಹಿಂದ ಸಮಾವೇಶ ನಡೆಸೋದಕ್ಕೆ ಅವರ ಆಪ್ತರು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಸಿದ್ದರಾಮೋತ್ಸವ 2.0 ಮಾಡೋದಕ್ಕೆ ಆಪ್ತರು ರಣತಂತ್ರವನ್ನ ಮಾಡಿರುವಂಥದ್ದು. ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿಯೇ ಈ ಬಾರಿ ಸಿದ್ದರಾಮೋತ್ಸವ 2.0 ಜನವರಿ 25ಕ್ಕೆ ನಡೆಸೋದಕ್ಕೆ ಈ ಸಮಾವೇಶವನ್ನ ಪ್ಲಾನ್ ಮಾಡಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿಯೇ ಅವರ ಬಲ ಪ್ರದರ್ಶನಕ್ಕೆ ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ನಡೀತಾ ಇದೆ ಅನ್ನೋ ಮಾಹಿತಿ ನ್ಯೂಸ್ ಫಸ್ಟ್ಗೆ ಸಿಗ್ತಾ ಇದೆ. ಈ ಹಿಂದೆ ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಭರ್ಜರಿ ಯಶಸ್ಸನ್ನು ಕೂಡ ಕಂಡಿತ್ತು ಸಿದ್ದರಾಮೋತ್ಸವ ದಾವಣಗೆರೆಯಲ್ಲಿ. ಅದಾದ ನಂತರ ಈಗ ಮತ್ತೆ ಅವರ ಆಪ್ತರು ಸಿದ್ದರಾಮೋತ್ಸವ 2.0 ಎರಡನೇ ಬಾರಿಗೆ ಮತ್ತೊಮ್ಮೆ ಅಹಿಂದ ಸಮಾವೇಶವನ್ನು ಮಾಡೋದಕ್ಕೆ, ಬೃಹತ್ ಮಟ್ಟದಲ್ಲಿ ಮಾಡೋದಕ್ಕೆ, ಅದನ್ನು ಸಿಎಂ ಅವರ ತವರು ಜಿಲ್ಲೆಯಾಗಿರುವಂತಹ ಮೈಸೂರಿನಲ್ಲೇ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಸದ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ನಡೀತಾನೇ ಇದೆ, ತೆರೆಮರೆಯಲ್ಲಿ ನಡೀತಾನೇ ಇದೆ. ಇದು ಈಗಲೂ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಅವರು ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಿಎಂ ಸ್ಥಾನವನ್ನು ಕೊಡಿ ನನಗೆ, ಅವಕಾಶವನ್ನು ಕೊಡಿ ನನಗೆ ಅಂತ. ಈ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಆಪ್ತರು ಅವರ ಬಲ ಪ್ರದರ್ಶನವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಹಿಂದ ನಾಯಕರು ಅಂತ ಬಂದಾವಾಗ ಸಿದ್ದರಾಮಯ್ಯ ಅವರಿಗೆ ಪರ್ಯಾಯ ಇಲ್ಲ ಅನ್ನೋ ಸಂದೇಶವನ್ನು ಹೈಕಮಾಂಡ್ಗೆ ಈ ಹಿಂದೆ ದಾವಣಗೆರೆಯಲ್ಲಿ ನಡೆದಂತಹ ಸಿದ್ದರಾಮೋತ್ಸವದ ಮೂಲಕ ತಲುಪಿಸುವ ಕೆಲಸವನ್ನು ಮಾಡಲಾಗಿತ್ತು. ಅದೇ ಮಾದರಿಯಲ್ಲಿ ಮತ್ತೊಮ್ಮೆ ಖುದ್ದು ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಾಗಿರುವಂತಹ ಮೈಸೂರಿನಲ್ಲಿಯೇ ಸಿದ್ದರಾಮೋತ್ಸವ 2.0 ಮತ್ತೊಂದು ಅಹಿಂದ ಸಮಾವೇಶವನ್ನು, ಬೃಹತ್ ಸಮಾವೇಶವನ್ನು ನಡೆಸೋದಕ್ಕೆ ಈಗಾಗಲೇ ಪ್ಲಾನನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಮಾಹಿತಿ ಇದೆ. ಇದೇ ತಿಂಗಳ 25ನೇ ತಾರೀಕು, ಜನವರಿ 25ನೇ ತಾರೀಕು ಮೈಸೂರಿನಲ್ಲಿ ಸಿದ್ದರಾಮೋತ್ಸವ 2.0ಗೆ ಅವರ ಆಪ್ತ ಶಾಸಕರು, ಆಪ್ತ ಸಚಿವರು, ಆಪ್ತ ತಂಡ ಏನಿದೆ, ಆಪ್ತ ನಾಯಕರೇನಿದ್ದಾರೆ ಅವರುಗಳೆಲ್ಲ ಸೇರಿಕೊಂಡು ಸಿದ್ದರಾಮೋತ್ಸವ 2.0 ಮಾಡೋದಕ್ಕೆ ಮೈಸೂರಿನಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ. ಈ ಮೂಲಕ ಮತ್ತೊಮ್ಮೆ ಹೈಕಮಾಂಡ್ ಮೇಲೆ ಈಗೇನು ಕುರ್ಚಿ ಕದನ ನಡೀತಾ ಇದೆ ಇದರ ಒತ್ತಡಕ್ಕೆ ಮತ್ತೊಮ್ಮೆ ಸ್ಪಷ್ಟ ಸಂದೇಶವನ್ನು ರವಾನಿಸುವ ಪ್ಲಾನ್ ಅಂತ ಮಾಹಿತಿ ತಿಳಿದು ಬರ್ತಾ ಇದೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಸಿದ್ದರಾಮೋತ್ಸವ 2.0 ಮೈಸೂರಿನಲ್ಲೇ ಅವರ ತವರು ಜಿಲ್ಲೆಯಲ್ಲೇ ಬಲ ಪ್ರದರ್ಶನ ಮಾಡೋ ಮೂಲಕ ಹೈಕಮಾಂಡ್ಗೆ ಸಂದೇಶ ರವಾನಿಸುವ ಪ್ರಯತ್ನ ಇದು. ಯಾವ ರೀತಿಯಲ್ಲಿ ಇದಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಶಿವಪ್ರಸಾದ್? ಖಂಡಿತವಾಗಿ ನವೀನ್, ಕಳೆದ ಬಾರಿ ಸಿದ್ದರಾಮೋತ್ಸವ ಸಂದರ್ಭದಲ್ಲೂ ಕೂಡ ಹೈಕಮಾಂಡ್ಗೆ ಸಂದೇಶವನ್ನು ರವಾನೆ ಮಾಡಲಾಗಿತ್ತು. ಅಂದರೆ ಸಾರ್ವತ್ರಿಕ ಚುನಾವಣೆ ಸಿದ್ಧತೆ, ಯಾರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಬೇಕು ಅಂತಕ್ಕಂಥ ಗೊಂದಲದ ನಡುವೆಯೂ ಕೂಡ ಸಿದ್ದರಾಮಯ್ಯ ಅವರ 75ನೇ ಜನ್ಮ ದಿನದ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ದೊಡ್ಡ ಮಟ್ಟದ ಸಿದ್ದರಾಮೋತ್ಸವವನ್ನು ಕೂಡ ಮಾಡಲಾಗಿತ್ತು. ಈಗ ಸರ್ಕಾರಕ್ಕೆ 2.5 ವರ್ಷ ತುಂಬಿರ್ತಕ್ಕಂಥ ಈ ಸಂದರ್ಭದಲ್ಲಿ, ಜೊತೆಗೆ ಅರಸು ದಾಖಲೆಯನ್ನು ಕೂಡ ಮುರಿದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಶಕ್ತಿ ಏನು ಎಂಬತಕ್ಕಂಥ ವಿಚಾರ ಕುರಿತಂತೆ ಮತ್ತೊಮ್ಮೆ ಹೈಕಮಾಂಡ್ ನಾಯಕರಿಗೆ, ಜೊತೆಗೆ ಸಿದ್ದರಾಮಯ್ಯ ವಿರೋಧಿಗಳಿಗೆ ಮನವರಿಕೆ ಮಾಡಿಕೊಡ್ಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಆಪ್ತರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಇದೇ ತಿಂಗಳ 25ರಂದು ಮೈಸೂರಿನಲ್ಲಿ ನಡೆಯಲಿರುವ ಸಮಾವೇಶದ ಮೂಲಕ ಒಂದ್ ಕಡೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಿದ್ಧತೆ, ಇನ್ನೊಂದ್ ಕಡೆ ನಾಯಕತ್ವ ವಿಚಾರ ಕುರಿತಂತೆ ಪಕ್ಷ ಮತ್ತೆ ಹೈಕಮಾಂಡ್ ಮಟ್ಟದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಏನಾಗ್ತಾ ಇದೆ, ಈ ಚರ್ಚೆಗಳಿಗೂ ಕೂಡ ಬ್ರೇಕ್ ಹಾಕಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಆಪ್ತರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ಈಗಾಗಲೇ ಸಚಿವ ಸಂಪುಟ ಪುನಾರಚನೆ ವಿಚಾರ, ಜೊತೆಗೆ ಬಜೆಟ್ಗೆ ತಯಾರಿಗೂ ಕೂಡ ಹೈಕಮಾಂಡ್ ನಾಯಕರು ಈವರೆಗೂ ಕೂಡ ಅನುಮತಿಯನ್ನು ಕೊಟ್ಟಿಲ್ಲ. ಹಾಗಾಗಿ ಹೈಕಮಾಂಡ್ ನಾಯಕರ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿಯಾಗಿ ಈ ವಿಚಾರವನ್ನು ಕೂಡ ಮನವರಿಕೆ ಮಾಡಬೇಕು ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಸದ್ಯ ಪೂರ್ಣಾವಧಿ ಸಿಎಂ ವಿಚಾರ ಕುರಿತಂತೆ ಪಕ್ಷದ ಒಳಗೆ ಪದೇ ಪದೇ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಮೈಸೂರಿನ ಸಮಾವೇಶದ ಮೂಲಕ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಹೈಕಮಾಂಡ್ ಇರ್ಬೋದು ಅಥವಾ ರಾಜ್ಯ ನಾಯಕರಿಗೆ ಯಾವುದೇ ತಕರಾರಿಲ್ಲ ಎಂಬತಕ್ಕಂಥ ವಿಚಾರವನ್ನು ಮನವರಿಕೆ ಮಾಡ್ಕೊಳ್ಳೋದ್ರ ಮುಖಾಂತರ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರ ಅಹಿಂದ ವಿಚಾರ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯಗೆ ಪರ್ಯಾಯ ನಾಯಕ ಯಾರೂ ಇಲ್ಲ. ಅಹಿಂದ ಸಮುದಾಯ ಈವರೆಗೂ ಕೂಡ ಸಿದ್ದರಾಮಯ್ಯ ಅವರ ಜೊತೆಗೆ ಇದೆ. ಇದನ್ನ ಹೈಕಮಾಂಡ್ ನಾಯಕರು ಕನ್ಸಿಡರ್ ಮಾಡಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಈ ಸಮಾವೇಶದ ಮೂಲಕ ಸಂದೇಶವನ್ನು ರವಾನೆ ಮಾಡಲಿಕ್ಕೂ ಕೂಡ ಈಗ ಸಿದ್ಧತೆಯನ್ನು ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮೈಸೂರಿನ ಸಮಾವೇಶಕ್ಕೆ ಸಮ್ಮತಿಯನ್ನು ಕೂಡ ಸೂಚಿಸಿದ್ದು, ಸಮಾವೇಶದ ಮೂಲಕ ಒಂದ್ ಕಡೆ ರಾಜ್ಯದ ನಾಯಕರಿಗೆ, ಅಂದ್ರೆ ನಾಯಕತ್ವ ವಿಚಾರ ಕುರಿತಂತೆ ಪದೇ ಪದೇ ಚರ್ಚೆ ಮಾಡ್ತಾ ಇರ್ತಕ್ಕಂಥ ನಾಯಕರಿಗೆ ಸಂದೇಶ, ಇನ್ನೊಂದು ಕಡೆ ಹೈಕಮಾಂಡ್ ನಾಯಕರಿಗೂ ಕೂಡ ಸಿದ್ದರಾಮಯ್ಯ ವಿಚಾರದಲ್ಲಿ ಯಾವುದೇ ಅಡ್ಡಿಗಳಿರ್ಬೋದು ಅಥವಾ ಏನಾದರೂ ಬೇರೆ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು ಎಂಬತಕ್ಕಂಥ ಸಂದೇಶವನ್ನು ರವಾನೆ ಮಾಡಲಿಕ್ಕೂ ಕೂಡ ಸಿದ್ಧತೆಯನ್ನು ನಡೆಸಿದ್ದಾರೆ. ಹಾಗಾಗಿ 25ರ ಮೈಸೂರಿನ ಸಮಾವೇಶ ಸಿದ್ದರಾಮಯ್ಯ ಅವರ 2ನೇ ಸಿದ್ದರಾಮೋತ್ಸವಕ್ಕೂ ಕೂಡ ಅದಕ್ಕೂ ಕೂಡ ಸಾಕ್ಷಿಯಾಗಲಿದೆ ಅಂತಕ್ಕಂಥ ಚರ್ಚೆ ಶುರುವಾಗಿದ್ದು, ಮೈಸೂರಿನ ಸಮಾವೇಶ ವಿಚಾರ ಕುರಿತಂತೆ ಪಕ್ಷದ ಹೊರಗೆ ಮತ್ತೆ ಒಳಗೆ, ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಸದ್ದು ಮಾಡಲಿದೆ ಅಂತಕ್ಕಂಥ ಮಾಹಿತಿಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ನವೀನ್, ಥ್ಯಾಂಕ್ ಯು ಶಿವಪ್ರಸಾದ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.